ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇದನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಪ್ ಮಾಡ್ಕೊಳ್ಬೋದು ನೆಲ ಒರೆಸೋದಕ್ಕೆ ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ಒಂದು ಹಳೆ ಟಿ ಶರ್ಟ್ ಇದೆ ತೊಗೊಳ್ಳಿ, ಹಾಗೆ ಒಂದು ಸ್ಕೇಲು, ಒಂದು ಕತ್ರಿ, ಹಾಗೆ ಒಂದು ಮಾರ್ಕರು, ಒಂದು ಅಳತೆಗೆ ಬೇಕಂದರೆ ಟೇಪ್ ತೊಗೊಳ್ಬಹುದು. ಮೊದಲನೇ ಸಲ ಕಲಿಯೋರಿಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಇಷ್ಟೆಲ್ಲ ಮೆಟೀರಿಯಲ್ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಒಂದು ಕತ್ರಿ ಇದ್ದರೆ ಸಾಕು, ನೀವು ಆರಾಮಾಗಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಯಾವುದು ಸ್ಟಿಚಿಂಗ್ ಕೂಡ ಇಲ್ಲ ಇಲ್ಲಿ. ಮೊದಲಿಗೆ ಟಿ ಶರ್ಟ್ನ ಈಕ್ವಲಾಗಿ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಟೈಪ್ನಲ್ಲಿ ಇಟ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನೀವು ಕೆಳಗಡೆ ಬಟ್ಟೆಯಿಂದ ಅಳತೆ ತೊಗೊಂಡ್ರೆ ಎಕ್ಸ್ಟ್ರಾ ತೋಳು ಏನಿದೆ ಆ ತೋಳನ್ನ ಕಟ್ ಮಾಡಿ ತೆಗೆದುಬಿಡಿ. ಆ ಶೇಪ್ ಚೆನ್ನಾಗಿರಲ್ಲ, ಹಾಗಾಗಿ ಈಕ್ವಲಾಗಿ ಮಾಡ್ಕೊಳ್ಳಿ. ಇಲ್ಲಿ ಮೆಗಾ ಸ್ಲೀವ್ ಇದೆ. ನೀವು ದೊಡ್ಡ ಸ್ಲೀವ್ ಏನಾದ್ರು ಇದ್ದರೆ, ಅಕಸ್ಮಾತ್ ತುಂಬ್ದೋಳು ಟಿ ಶರ್ಟ್ ಏನೋ ಉಪಯೋಗಿಸಿದ್ರೆ ಬಟ್ಟೆ ಎಷ್ಟಿದೆ ಅದರ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಕಾಲರ್ ನೆಕ್ ಆದರೂ ಕೂಡ ಅಷ್ಟೇ, ಕಾಲರ್ನ ತೆಗೆದು ಕಟ್ ಮಾಡಿ ತೆಗಿಬೇಕಾಗುತ್ತೆ. ನಾನಿಲ್ಲಿ ರೌಂಡ್ ಶೇಪು, ವಿ ಶೇಪ್ ಇದ್ದರೆ ಹಾಗೆ ಅದ್ರ ಜೊತೆನೇ ಕಟ್ ಮಾಡ್ಕೊಳ್ಬೋದು. ಅದನ್ನೇನು ಸಪ್ರೇಟಾಗಿ ತೆಗಿಬೇಕಂತಿಲ್ಲ. ಅಕಸ್ಮಾತ್ ತುಂಬ ದಪ್ಪ ಅನ್ಸಿದ್ರೆ ಮಾತ್ರ ಅದನ್ನು ಕಟ್ ಮಾಡಿ ತೆಗೀರಿ. ನೋಡಿ, ಈಗ ಈಕ್ವಲ್ ಆಯಿತು ಬಟ್ಟೆ. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಬಟ್ಟೆ ಈಕ್ವಲ್ ಆಗಿರಬೇಕು, ಆ ರೀತಿ ನೋಡ್ಕೊಳ್ಳಿ. ಮಧ್ಯದಲ್ಲಿ ಫೋಲ್ಡಿಂಗ್ ಬರಬೇಕು. ಈ ಪ್ರಿಂಟ್ ಇರೋದನ್ನ ನಾನು ಒಳಗಡೆ ತೊಗೊಳ್ತಿದ್ದೀನಿ, ನೀವು ಹೊರಗಡೆ ಕೂಡ ತೊಗೊಳ್ಬಹುದು. ಅಕಸ್ಮಾತ್ ಯಾವುದನ್ನ ಹಳೆ ಬಟ್ಟೆ ಇದೆ ಅಥವಾ ಏನೋ ಡ್ಯಾಮೇಜ್ ಆಗಿದೆ ಟಿ ಶರ್ಟು ಅಂದರೂ ಕೂಡ, ಅಥವಾ ಕಲರ್ ಶೇಡ್ ಆಗಿದೆ ಅಂದರೂ ಕೂಡ ಈ ರೀತಿ ಉಪಯೋಗಿಸ್ಕೊಳ್ಬೋದು. ದಪ್ಪ ಟಿ ಶರ್ಟ್ ಆದರೆ ಅದು ಮಾಪ್ ಇನ್ನೂ ದಪ್ಪವಾಗಿ ಬರುತ್ತೆ. ಇದು ಮಕ್ಳು ಟಿ ಶರ್ಟ್ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಟಿ ಶರ್ಟ್ ಇದೆ, ಹಾಗಾಗಿ ಮಾಪು ಸ್ವಲ್ಪ ಸಣ್ಣದಾಗೆ ಬರುತ್ತೆ. ನಿಮಗೇನಾದ್ರು ಇನ್ನೂ ದಪ್ಪ ಮಾಪ್ ಬೇಕು ಅನ್ನೋದಾದರೆ ಸ್ವಲ್ಪ ದಪ್ಪವಾಗಿರೋಂಥ ಟಿ ಶರ್ಟ್ ಹಾಕ್ಕೊಳ್ಬೋದು, ಅಥವಾ ದೊಡ್ಡ ಟಿ ಶರ್ಟ್ ಅದು ಪರವಾಗಿಲ್ಲ, ಅಥವಾ ಎರಡು ಟಿ ಶರ್ಟ್ನ ಕೂಡ ಜಾಯಿಂಟ್ ಮಾಡ್ಕೊಳ್ಬೋದು. ನಾನೀಗ ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಜಸ್ಟ್ ಒಂದು ಇಂಚಷ್ಟು ಮಾರ್ಕ್ನಲ್ಲಿ ಕಟ್ ಮಾಡ್ಕೊಳ್ತೀನಿ ರೌಂಡ್ ಶೇಪಲ್ಲಿ. ಇಲ್ಲಿ ಮಧ್ಯದಲ್ಲಿ ಕಡ್ಡಿ ಹಾಕೋದಕ್ಕೆ ಈಸಿ ಆಗುತ್ತೆ ನಾವು ಮಾಪುಗೆ. ನೋಡಿ, ಆ ಥರ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ. ಈಗ ಜಾಯಿಂಟ್ ಎಲ್ಲಿದೆ ಅಲ್ಲಿಂದ 3 ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಡಬಲ್ ಫೋಲ್ಡ್ ಇರೋದ್ರಿಂದ 4 ಲೇಯರ್ ಬರುತ್ತೆ ನಾವು ಕಟ್ ಮಾಡಿದಾಗ. ಅಲ್ಲಿಂದ ಮೇಲ್ಗಡೆಯಿಂದ ಅಲ್ಲಿ ಫೋಲ್ಡಿಂಗ್ ಇದೆ, ಹಾಗಾಗಿ ನಾನು 3 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಒಂದು ಉದ್ದನೆ ಗೆರೆ ಎಳಿತಾ ಇದ್ದೀನಿ. ಅಲ್ಲಿವರೆಗೂ ಮಾತ್ರ ನಾವು ಕೆಳಗಡೆಯಿಂದ ಸ್ಟಿಪ್ಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಗೆರೆಗಳು ಈ ರೀತಿ ಅಡ್ಡಡ್ಡ ಗೆರೆಗಳು ಎಳಿತಾ ಇರೋದು ನಾವು ದಾರಗಳ ರೀತಿ ಮಾಡ್ಕೊಳ್ಳೋದಕ್ಕೆ. ಒಂದೊಂದು ಗ್ಯಾಪ್ಗೂ 1 ಇಂಚಷ್ಟು ಗ್ಯಾಪ್ ಇರಲಿ, ಒಂದೊಂದು ದಾರಗಳ ಮಧ್ಯಕ್ಕೂ. ನಾವು ಕಟ್ ಮಾಡಿದಾಗ ಒಂದೊಂದು ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಆಮೇಲೆ ಅರ್ಥ ಆಗುತ್ತೆ. ಅದು ತುಂಬ ಸಿಂಪಲ್ ಇದು. ನೀವು ಬನ್ನಿನ ಬಟ್ಟೆನಲ್ಲಿ ಕೂಡ ಮಾಡ್ಕೊಳ್ಬೋದು ಇದನ್ನು. ಟಿ ಶರ್ಟ್ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿರುತ್ತೆ, ನೀರು ಕೂಡ ಚೆನ್ನಾಗಿ ಎಳೆಯುತ್ತೆ. ಈಗ 1 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಈ ರೀತಿ ಎಲ್ಲ ಗೆರೆ ಹಾಕೋಬೇಕಾಗುತ್ತೆ. ನೀವು ಡಬಲ್ ಟಿ ಶರ್ಟ್ ಮಾಡಿದ್ರೆ ಟಿ ಶರ್ಟ್ನ 2 ಫೋಲ್ಡ್ ಮಾಡಿಕೊಂಡು ಒಂದೇ ಸಲ ಈ ರೀತಿ ಗೆರೆ ಹಾಕೋಬೇಕಾಗುತ್ತೆ. ನಾವೀಗ ಏನೇನು ಮಾರ್ಕ್ ಮಾಡಿದ್ದೀವಿ ಅದನ್ನು ಕಟ್ ಮಾಡ್ಕೋಬೇಕು. ಬಟ್ಟೆ ಹಲಗಾಡಬಾರ್ದು ಅಂತೇಳಿ ಒಂದು ಗುಂಡ್ಪಿನ್ ಹಾಕ್ಕೊಳ್ತಿದ್ದೀನಿ. ಇಲ್ಲಾಂದರೆ ನೀವು ಕ್ಲಿಪ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ನಾವು ಕಟ್ ಮಾಡಬೇಕಾದ್ರೆ ಕೆಲವೊಂದು ಅವು ದಪ್ಪ ಇದೆಯಲ್ಲ, ಕತ್ತಿನ ಸೈಡೆಲ್ಲನೂ ಅಲ್ಲೆಲ್ಲ ಕಟ್ ಮಾಡೋಕ್ಕೆ ಕಷ್ಟ ಆದಾಗ ಬಟ್ಟೆ ಹಲಗಾಡುತ್ತೆ, ಹಾಗಾಗಿ ಶೇಪ್ ಹಾಳಾಗಬಾರ್ದು ಅಂತೇಳಿ ಗುಂಡ್ಪಿನ್ ಹಾಕಿದ್ದೀನಿ. ಈಗ ನಿಧಾನಕ್ಕೆ ನಾನು ಎಲ್ಲಿ ತನಕ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ತನಕ ಮಾತ್ರ ಕಟ್ ಮಾಡ್ಕೋಬೇಕು. ಮೇಲ್ಗಡೆ 3 ಇಂಚು ಏನಿದೆ ಅದನ್ನು ಕಟ್ ಮಾಡಬಾರ್ದು. 1 ಇಂಚು ಅಳತೆನಲ್ಲಿ ಕಟ್ ಮಾಡಿದರೆ ನಾವು ಇದನ್ನು ಕೊನೆಯಲ್ಲಿ ಅಳತೆ ಮಾಡೋಕ್ಕೋದ್ರೆ ಒಂದು ಅರ್ಧ ಇಂಚಷ್ಟು ಅಷ್ಟೇ ಸೈಜ್ ಬರುತ್ತೆ. ಇನ್ನೂ ಸಣ್ಣದಾಗಿ ದಾರ ಬೇಕನ್ನೋದಾದರೆ ನೀವು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೆ ಕೆಳಗಡೆ ಕುತ್ತಿಗೆ ಪಟ್ಟಿ ಎಲ್ಲ ಇದೆಯಲ್ಲ, ಅಲ್ಲೇನಾದ್ರು ನೆಕ್ ಹತ್ರ ಏನಾದ್ರು ತುಂಬ ದಪ್ಪ ಅನಿಸಿದ್ರೆ ಮೇಲ್ಗಡೆ ಬಟ್ಟೆನ ಮೊದಲು ಕಟ್ ಮಾಡಿ ಆಮೇಲೆ ಅದೇ ಅಳತೆಯಲ್ಲಿ ಕೆಳಗಡೆ ಬಟ್ಟೆ ಕಟ್ ಮಾಡ್ಕೊಳ್ಬೋದು. ಈ ಶೋಲ್ಡರ್ ಇತ್ತಲ್ಲ, ಅಲ್ಲೆಲ್ಲನೂ ಸ್ವಲ್ಪ ಜಾಯಿಂಟ್ ಇರುತ್ತೆ, ಅದನ್ನೆಲ್ಲ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕುತ್ತಿಗೆ ಭಾಗ ಇದೆಯಲ್ಲ, ಇದು ಸ್ವಲ್ಪ ದಪ್ಪ ಇರುತ್ತೆ. ಇದನ್ನು ಕಟ್ ಮಾಡಬೇಕಾದಾಗ ಸ್ವಲ್ಪ ಕತ್ರಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ಕಟ್ ಮಾಡೋದಕ್ಕೆ ಕತ್ರಿನಲ್ಲಿ, ಹಾಗಾಗಿ ಮೇಲ್ಗಡೆ 1-2 ಭಾಗ ಕಟ್ ಮಾಡಿ ಆಮೇಲೆ ಇಟ್ಕೊಂಡು ನಿಧಾನವಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಬಟ್ಟೆ ಹೊಲಿಯೋರ್ಗಾದ್ರೆ ಅಭ್ಯಾಸ ಇರುತ್ತೆ, ಹೊಲಿದೇ ಇರೋರ್ಗಾಗಿದ್ರೆ ಕಷ್ಟಪಡೋದು ಬೇಡ, ಹಾಗಾಗಿ ಈ ರೀತಿ ಟಿಪ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಬಟ್ಟೆ ವೇಸ್ಟ್ ಅಂತ ಏನಿಲ್ಲ, ಯಾವುದು ಕಟ್ ಮಾಡಿ ಬಿಸಾಕಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಒಂದು ಟಿ ಶರ್ಟ್ ಪೂರ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ನಾನು ಆವಾಗಲೇ ಹೇಳ್ದಂಗೆ ಕಾಲರ್ ಏನಾದ್ರು ಇದ್ದರೆ ಮಾತ್ರ ಕಾಲರ್ನ ತೆಗೆದಿಟ್ಕೊಳ್ಳಿ. ಆ ಶೇಪ್ ತುಂಬ ದಪ್ಪ ಕೂಡ ಆಗುತ್ತೆ, ಅದು ಕೆಲವೊಂದು ಕಡೆ ಸಣ್ಣ ಆಗುತ್ತೆ, ಹಾಗಾಗಿ ಆ ಕಾಲರ್ನ ತೆಗೆದುಬಿಟ್ಟು ಉಪಯೋಗಿಸ್ಕೊಳ್ಳಿ. ಈ ರೌಂಡ್ ಕಲರ್ ವಿ ಶೇಪ್ ಇದ್ರೂ ಮಾತ್ರ ಡೈರೆಕ್ಟ್ ನಾವು ಮಾಪ್ಗೆ ಯೂಸ್ ಮಾಡ್ಕೊಳ್ಬೋದು ಅದನ್ನು. ಈಗ ಎಲ್ಲಾದರೂ ಜಾಯಿಂಟ್ ಇದೆಯಾ ನೋಡ್ಕೊಳ್ಳಿ. 1 ಇಂಚಿನ ಅಳತೆಯಲ್ಲಿ 4 ಪೀಸ್ ಬರುತ್ತೆ. ಯಾಕೆಂದರೆ ಡಬಲ್ ಫೋಲ್ಡ್ ಇರೋದ್ರಿಂದ ಅದು ನಾವು ಕಟ್ ಮಾಡ್ತಿರೋದ್ರಿಂದ 4 ಪೀಸ್ ಬರುತ್ತೆ. ನೋಡಿ, 1 2 3 4 4 ಪೀಸ್ ಇದೆ. ಎಲ್ಲ ತಾವು 4 ಪೀಸ್ ಬರುತ್ತೆ. ಈಗ ನಾವೆಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕು. ಟೈಟಾಗಿ ಹಿಡ್ಕೊಂಡು ಒಂದೊಂದೇ ಲೇಯರ್ ತೆಗೆದು ಈ ಥರ ಜೋರಾಗಿ ಎಳೆಯೋದ್ರಿಂದ ಅದು ನೀಟಾಗಿ ರೋಲ್ ಆಗುತ್ತೆ. ತುಂಬ ಚೆನ್ನಾಗಿ ರೋಲ್ ಆಗುತ್ತೆ ಇದು.
ಮತ್ತು ಬಟ್ಟೆ ನೆಲ ಒರೆಸ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ನೀರು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಟೈಟಾಗಿ ಹಿಡ್ಕೊಂಡು ಒಂದು ಕೈಯಿಂದ ಇನ್ನೊಂದು ಕೈಯಿಂದ ಒಂದೊಂದೇ ಪೀಸ್ಗಳನ್ನ ಎಳೆಯೋದ್ರಿಂದ ನಿಮಗೆ ಒಂದೇ ಸೈಜ್ನಲ್ಲಿ ಉದ್ದಾಗುತ್ತೆ ಇದು. ಈಗ ನೋಡಿ 1 ಇಂಚ್ ಇದ್ದು ಅರ್ಧ ಇಂಚಷ್ಟು ಅಳತೆಗೆ ಬಂದಿದೆ. ಅರ್ಧ ಇಂಚ್ ಅಥವಾ 1/4 ಇಂಚ್ ನೋಡೋಕೆ 1/4 ಇಂಚಷ್ಟು ಕಾಣುತ್ತೆ, ಅಳತೆ ಮಾಡಿದ್ರೆ ಅರ್ಧ ಇಂಚ್ ಇರುತ್ತೆ. ನಿಮಗೆ ಕೊನೆಯಲ್ಲಿ ಈಕ್ವಲ್ ಬೇಕಂದ್ರೂ ಕೂಡ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೋದು, ಎಲ್ಲ ಮಾಡೋ ಕೊನೆಯಲ್ಲಿ ರೆಡಿ ಆದಮೇಲೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ, ಬಟ್ಟೆನ ಪ್ರೆಸ್ ಮಾಡ್ಕೊಂಡು ಇನ್ನೊಂದು ಕೈಯಿಂದ ಎಳಿಬೇಕು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ದಾರ ಥರನೇ ಆಗಿದೆ. ನಾನಿಲ್ಲಿ ಫ್ಲೋರ್ ಮಾಪ್ ಮಾಡ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಅಂತೇಳಿ. ಇಲ್ಲ ನೀವು ಒಂದು ಕಡ್ಡಿ ಕೂಡ ಇದನ್ನು ಹಾಕ್ಕೊಳ್ಬಹುದು ಈಸಿಯಾಗಿ. ಮಧ್ಯೆ ಹೋಲ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತಿದು. ಈ ರೀತಿ ರೆಡಿ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಳ್ಬೋದು. ನಿಮಗೇನೋ ಹಲಗಾಡುತ್ತೆ ಅನ್ನೋದನ್ನು ಅನಿಸಿದ್ರೆ ಮಾತ್ರ ಒಂದು ಸ್ಟಿಚ್ ಮಾಡ್ಕೊಳ್ಬೋದು ಎಮ್ಮಿಂಗ್ ರೀತಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಸ್ಟಿಚ್ ಮಾಡಿದ್ರೆ ಸಾಕು, ಅಲಗಾಡೋದಿಲ್ಲ. ರೆಡಿಮೇಡ್ ಥರನೇ ಅನಿಸುತ್ತೆ. ಇವಾಗ ನಾನು ಆವಾಗಲೇ ಹೇಳ್ದಂಗೆ ಇದು ತೆಳ್ಳ ಅನಿಸಿದ್ರೆ ಇನ್ನೂ ಒಂದು ಟಿ-ಶರ್ಟ್ ಕೂಡ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ನೀವು. ಈ ಥರ ಕಡ್ಡಿ ಕೂಡ ಈ ಥರ ಬಾರ್ ಇಲ್ಲ ಅನ್ನೋದು ಮನೇಲಿ ಫ್ಲೋರ್ ಕ್ಲೀನ್ ಮಾಡೋದು. ಇದು ಒಂದು ಕಡ್ಡಿ ಇದ್ರೂ ಕೂಡ ಕಾವಡುಗೋಲ್ ಥರದ್ದಿದ್ರೂ ಕೂಡ ಅದನ್ನು ಎಷ್ಟು ಸೈಜ್ ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಕಡ್ಡಿಯಿಂದ ಹೊರಗಡೆ ಬರೋದಿಲ್ಲ ಅದು ಮಾಪು. ಈಗ ನಾನು ಇನ್ನೊಂದು ಕಡ್ಡಿ ತೊಗೊಂಡು ಇನ್ನೊಂದು ಇದೇನೇ ಯಾವ ರೀತಿ ನಾನು ಸುತ್ಕೊಳ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಕಡ್ಡಿ ತೊಗೊಂಡಿದ್ದೀನಿ, ನಾರ್ಮಲ್ ಕಡ್ಡಿ ಇದು. ಇದನ್ನು ಈ ರೀತಿ ಸ್ವಲ್ಪ ರೋಲ್ ಮಾಡ್ಕೋಬೇಕಾಗುತ್ತೆ. ಆವಾಗ ಈ ಥರ ರೋಲ್ ಮಾಡೋಕ್ಕೆ ಏನಾದ್ರು ಐಡಿಯಾ ಇದ್ದರೆ ನಿಮಗೆ ಮಧ್ಯೆ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಾಯಿತು, ರೆಡಿಮೇಡ್ ಥರನೇ ಆಯ್ತು ಇದು. ಈಗ ತೋಳ್ಬೇಕಾಗ ಕಟ್ ಮಾಡಿದ್ವಲ್ಲ ಅದೊಂದು ಆ ಪೀಸ್ನೇ ಕಟ್ ಮಾಡಿಕೊಂಡು ಆ ಪೀಸಿಂದ ಟೈಟಾಗಿ ಕಟ್ಕೊಂಡ್ರೆ ಮಾಪ್ ರೆಡಿ ಆಯಿತು. ನೋಡಲ್ಲ ಫ್ರೆಂಡ್ಸ್, ಒಂದು ಟಿ-ಶರ್ಟ್ನಲ್ಲಿ ಚೂರು ವೇಸ್ಟ್ ಮಾಡ್ದಂಗೆ ಎಲ್ಲನೂ ಉಪಯೋಗಿಸ್ಕೊಂಡು ಮಾಪ್ ರೆಡಿ ಮಾಡ್ಕೊಳ್ಬೋದು. ಯಾವುದೇ ಸ್ಟಿಚಿಂಗ್ ಇಲ್ಲ ಏನಿಲ್ಲ, ಒಂದು 5 ನಿಮಿಷಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಬೋದು ನೀವು. ಈಗ ಲಾಕ್ಡೌನ್ ಇರೋದ್ರಿಂದ ಹೊರಗಡೆ ಹೋಗೋದಕ್ಕಾಗಲ್ಲ ಅಂದರೂ ಕೂಡ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬಹುದು. ನಾನೀಗ ನಿಮ್ಗೆ ಯಾವಾಗಲೂ ಹೇಳಿದ್ನಲ್ಲ, ಈ ಟಿ-ಶರ್ಟು ತುಂಬ ಸಣ್ಣದು ಅನಿಸುತ್ತೆ. ಏನೋ ಮಕ್ಕಳೇನಾದ್ರು ಮಾಪ್ ಮಾಡಿದ್ರೆ ಮಕ್ಳಿಗಷ್ಟೇ ಸಾಕಾಗುತ್ತೆ, ತುಂಬ ಸಣ್ಣದಿದೆ. ಹಾಗಾಗಿ ನಿಮಗೇನು ಸ್ವಲ್ಪ ದಪ್ಪ ಬೇಕು ಅಂತ ಅನಿಸಿದ್ರೆ ಇದ್ರಿಗೆ ಇನ್ನೊಂದು ಟಿ-ಶರ್ಟ್ನ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನೊಂದು ಟಿ-ಶರ್ಟ್ನ ನೀವು ಬಳಸೋದಕ್ಕಿಂತ ಮುಂಚೆ ಅದರಲ್ಲಿ ಏನೋ ಎಂಬ್ರಾಯ್ಡ್ರು ಅಥವಾ ಏನಾದ್ರು ಬಟನ್ಸ್ ಇದ್ದರೆ ಅದನ್ನೆಲ್ಲ ತೆಗೆದಿಟ್ಕೊಬಿಡಿ. ಅದು ಕಟ್ ಮಾಡಬೇಕಾದ್ರೆ ಕತ್ರಿ ಡ್ಯಾಮೇಜ್ ಆಗುತ್ತೆ, ಅದೆಲ್ಲ ತೆಗೆದು ಪ್ಲೈನ್ ಬಟ್ಟೆ ಇರಬೇಕು. ಈ ರೀತಿ ಎರಡೂ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾನು ಮೊದಲು ಏನು ತೋರಿಸ್ದೆ ಮಾರ್ಕ್ ಮಾಡಿ ಕಟ್ ಮಾಡೋದು ಆ ರೀತಿ ಮಾರ್ಕ್ ಮಾಡಿಕೊಂಡು ಎರಡನ್ನೂ ಸೇರಿಸಿ ಜೊತೆಲಿ ಕಟ್ ಮಾಡ್ಕೊಳ್ಳಿ. ಈಗ 4 ಪೀಸ್ ಇದೆ, ಒಂದೊಂದು ಸೈಜ್ ದಾರದಲ್ಲಿ 4 ಎಳೆಗಳಿದೆ. ನೀವು 2 ಟಿ-ಶರ್ಟ್ ಹಾಕೋದ್ರಿಂದ 8 ಎಳೆಗಳು ಬರ್ತವೆ. ಆವಾಗ ದಪ್ಪ ಕೂಡ ಬರುತ್ತೆ, ಮಾಪು ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಇದು ಮಕ್ಕಳು ಟಿ-ಶರ್ಟ್ ಆಗಿರೋದ್ರಿಂದ ಮಾಪು ಸ್ವಲ್ಪ ಸಣ್ಣದಾಗಿದೆ ಅಷ್ಟೇ. ದೊಡ್ಡ ಟಿ-ಶರ್ಟ್ ಉಪಯೋಗಿಸಿದ್ರೆ ದಪ್ಪವಾಗಿ ಮಾಪ್ ಬರುತ್ತೆ. ನೋಡಿಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮನೆಯಲ್ಲಿ 5 ನಿಮಿಷದಲ್ಲಿ ಮಾಪ್ ರೆಡಿ ಮಾಡ್ಕೊಳ್ಬೋದು ಯಾವುದೇ ಸ್ಟಿಚಿಂಗ್ ಇಲ್ಲದೆ ಅಂತೇಳಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.